ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ನಮ್ಮ ಮಮ್ಮಿಸ್ ಫೇವ್ರೆಟ್ ರೆಸಿಪಿ ಅಂಡ್ ಅವ್ರ ಸ್ಪೆಷಲ್ ರೆಸಿಪಿ ಗಡ್ಸೊಪ್ಪು ಅಂತ. ದಾವಣಗೆರೆ ಸೈಡ್ ನಾವು ಇದನ್ನ ಗಡ್ಸೊಪ್ಪು ಅಂತೇಳಿ ಮಾಡ್ತೀವಿ. ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಇದು ತುಂಬಾ ಜಾಸ್ತಿ. ಇದು ನಾವೀಗ ಇಲ್ಲಿ ತುಮಕೂರಿಗೆ ಬಂದ್ಮೇಲೆ ತುಂಬಾ ಫೇಮಸ್ ಆಗೋಯ್ತು. ಇದನ್ನ ಮಾಡ್ಲಿಕ್ಕೆ ಬೇಕಾಗಿರೋ ಐಟಮ್ಗಳು ನೆನೆ ಹಾಕಿದ್ದು ಕಾಳುಗಳು ಎಲ್ಲದನ್ನು ಕುಕ್ಕರಿಗೆ ಹಾಕಿ, ಇದು ಹುರುಳಿಕಾಳು, ಡ್ರೈ ಹುರುಳಿಕಾಳನ್ನ ಬೆಳಗ್ಗೆ ನೆನೆ ಹಾಕಿ ಸಂಜೆ ಬಸ್ತು ಅದನ್ನ ಒಂದು ಬಟ್ಟೆಯಲ್ಲಿ ಟೈಟಾಗಿ ಕಟ್ಟಿಟ್ರೆ ಈ ಥರ ಮೊಳಕೆ ಬರುತ್ತೆ ಹುರುಳಿಕಾಳು. ಆ ಮೊಳಕೆ ಕಾಳುಗಳು, ಮೊಳಕೆ ಕಾಳು ಹಾಕಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ಜೀರಿಗೆ ಇಟ್ಕೊಂಡಿದ್ವಲ್ಲ, ಜೀರಿಗೆನೂ ಹಾಕಬೇಕು. ಜೊತೆಗೆ ಉಪ್ಪು, ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಏಕೆ ಅಂದರೆ ಅದು ನೊರೆ ಥರ ಬಂದು ಉಕ್ಕದೇ ಇರಲಿ ಅಂತ ಕುಕ್ಕರ್ ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಇದನ್ನ ಬೇಯಿಸ್ಬಿಟ್ಟು ಎಲ್ಲ ಹಾಕಿ ರೆಡಿ ಮಾಡಿದೀವಿ. ಈಗ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದೀವಿ, ತೋರಿಸಿದ ಸೊಪ್ಪುಗಳದ್ದು ಎಲ್ಲ ಹೆಚ್ಚಿಟ್ಕೊಂಡಿದೀವಿ. ಅದಕ್ಕೆ ಇದು ಬೇಯಿಸಿರೋ ಕಾಳುಗಳದೆಲ್ಲ ಹಾಕ್ಬೇಕು. ಜೊತೆಗೆ ಮೇಲ್ಗಡೆ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟು ಕೈ ಆಡಿ ಒಂದು 10 ಮಿನಿಟ್ಸ್ ಇದನ್ನ ಬೇಯಿಸ್ಬೇಕು. ಸೊಪ್ಪು ಬೇಗ ಬೆಂದ್ಬಿಡುತ್ತೆ, ಒಂದು 10 ಮಿನಿಟ್ಸ್ ಅಲ್ಲಿ ಸೊಪ್ಪು ಬೇಯುತ್ತೆ. ಇದು ನೋಡಿ, ಹೀಗೆ ನೀರು ಕುದಿ ಬರುವಾಗ ಒಂದ್ಸರಿ ಮೇಲೆ ಕೆಳಗೆ ಆಗುವಾಗೆ ಈ ಸೊಪ್ಪು ಎಲ್ಲ ಮಿಕ್ಸ್ ಮಾಡಬೇಕು. ಇದು ತುಂಬಾ ಹೆಲ್ತಿ ಫುಡ್ಡು, ಎಲ್ಲರಿಗೂ ಎಲ್ಲ ಏಜಿನವ್ರಿಗೂ ಇದು ಸೂಟ್ ಆಗುತ್ತೆ. ಇದು ಬೇಯುವಾಗ ಉಪ್ಪನ್ನು ಹಾಕೋಬೇಕು. ಈಗ ನಾವು ಮೊದಲೇ ಕಾಳಿಗೆ ಉಪ್ಪು ಹಾಕಿರ್ತೀವಿ, ಅದನ್ನ ಗಮನದಲ್ಲಿ ಇರಬೇಕು. ಮೇಲೆ ಈಗ ಎಷ್ಟು ಬೇಕೋ ಈಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ ಬೆಂದಿದೆ, ಇದು ಈ ಹದಕ್ಕೆ ಬಂದ್ರೆ ಸಾಕು. ಯಾವ ಹದಕ್ಕೆ ನೋಡಿ, ಇದು ಸೊಪ್ಪುನು ಗೊತ್ತಾಗತ್ತೆ, ಹಿಂಗಂದ್ರೆ ಸಾಕು. ಅಷ್ಟು ಇದು ಬಂದ್ರೆ ಸಾಕು. ಈಗ ಇದಕ್ಕೆ ಫೈನಲ್ ಖಾರ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಕಾಯಿ ತುರಿ, ತುರಿದಿರೋದು ಹಸಿ ತೆಂಗಿನಕಾಯಿದು ತುರಿ. ನಮ್ಮನೆಯಲ್ಲಿ ಎಲ್ಲ ಒಂದು 10 ಜನ ಹಾಕ್ತಿವಿ, ಜಾಯಿಂಟ್ ಫ್ಯಾಮಿಲಿ ನಮ್ದು. ಹಾಗಾಗಿ ಅದಕ್ಕೆ ನಮ್ದು ಕ್ವಾಂಟಿಟಿ ಜಾಸ್ತಿ. ಸೊ ನಿಮ್ ಮನೆಯಲ್ಲಿ ನಿಮ್ ಕ್ವಾಂಟಿಟಿ ಎಷ್ಟು ಬೇಕೋ ಸ್ವಲ್ಪ ಹಾಕೊಂಡ್ರೆ ಆಯ್ತು. ಇದು ನಾನು ಒಂದ್ 10 ರಿಂದ 15 ಜನಕ್ಕಾದ್ರೂ ಆಗತ್ತೆ. ನಮ್ಮನೇಲಿ 2 ಟೈಮು ಇದು ಮಾಡಿದ್ರೆ 2 ಟೈಮು ಆಗತ್ತೆ. ಹಾಗಾಗಿ ಇದನ್ನ ಮಾಡಿದಾಗ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀವಿ. ಖಾರದ ಪುಡಿ, ನಮ್ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಹಾಗಾಗಿ. ಅಂಡ್ ಇದು ಸಾಂಬಾರ್ ಪುಡಿ, ಇದು ಸಾಂಬಾರ್ ಪುಡಿ. ಇದು ಧನಿಯಾ ಬೇಳೆ ಎಲ್ಲ ಹಾಕಿ ಮಾಡಿರ್ತೀವಿ ಇದಕ್ಕೆ ಸಾಂಬಾರ್ ಪುಡಿ. ಕೆಲವರು ಖಾರ ಪುಡಿಗೆನೆ ಅದು ಸಾಂಬಾರ್ ಧನಿಯಾ ಮಿಕ್ಸ್ ಆಗಿರುತ್ತೆ, ಅದಾದ್ರೂನು ಪರವಾಗಿಲ್ಲ. ನಾವು ಸಪರೇಟೇ ಮಾಡಿ ಇಟ್ಕೊಂಡಿರ್ತೀವಿ. ಇದು ಉಚ್ಚೆಳ್ ಪುಡಿ, ಗೂರೆಳ್ ಪುಡಿ ಅಂತಾನು ಹೇಳ್ತಾರೆ. ಅದು ಸ್ವಲ್ಪ ಹುರಿದಿರೋದು ಕಡಲೆಕಾಯಿ ಹಾಕಿರೋದು, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿರೋದು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಮಿಕ್ಸಿ ಮಾಡಿ. ಇದು ಹುಣಸೆ ಹಣ್ಣೆನ ಹಾಕಿ ಒಂದು ಅರ್ಧ ಗಂಟೆ ಅದ್ರದ್ದು ಹುಳಿ ತೆಗೆದು ಇಟ್ಕೊಂಡಿರೋದು ಬೇಕಾಗುತ್ತೆ. ಇಷ್ಟು ಕ್ವಾಂಟಿಟಿಗೆ ಇಷ್ಟು ಹುಳಿ ಬೇಕಾಗುತ್ತೆ, ಅಷ್ಟು ಹಾಕಿದ್ದೀನಿ ನಾನು. ಇಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಕುದ್ರೆ ಆಗೋಯ್ತು, ಎಲ್ಲ ರೆಡಿ ಆಗೋಗುತ್ತೆ. ಲಾಸ್ಟಿಗೆ ಇನ್ನ ಒಗ್ಗರಣೆ ಹಾಕೊಡೋದೊಂದು ಬಾಕಿ ಇರುತ್ತೆ. ಸೊ ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್? ಮೊಳಕೆ ಕಾಳು, ಇದಕ್ ಸೊಪ್ಪು ಎಲ್ಲ ಸೇರಿರುತ್ತೆ, ಹಾಗಾಗಿ ಪ್ರೋಟೀನ್ ಎಲ್ಲ ಇರುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ. ಓಕೆ, ಇದನ್ನ ನಾವು ಚಪಾತಿ ಜೊತೆ ರೊಟ್ಟಿ, ಚಪಾತಿ, ರೊಟ್ಟಿ, ಬರೀ ರೈಸ್ಗೂ ಸೂಟ್ ಆಗುತ್ತೆ, ಅನ್ನಕ್ಕೂ ಸೂಟ್ ಆಗುತ್ತೆ. ನೀರು ನೋಡಿ, ನೀರು ನೀವು ಬೇಕು ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಇನ್ನು ಕುದಿಯುವಾಗ ಇನ್ನೂ ಇದು ಗಟ್ಟಿ ಬರುತ್ತೆ. ಸ್ವಲ್ಪ ನೀರ್ ಹಾಕೊಂಡು ಉಪ್ಪು ಖಾರ ಬೇಕಾದ್ರೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು. ಇದೇನು ಲಾಸ್ಟಿಗೆ ಒಂದ್ ಕುದಿಯೋದಷ್ಟೇ ಅಲ್ವಾ, ಹಾಗಾಗಿ ನೀವು ನೋಡ್ಕೊಂಡು ಉಪ್ಪು ಖಾರ ಬೇಕಂದ್ರೆ ಹಾಕೋಬಹುದು. ಮತ್ತೆ ಮಮ್ಮಿ, ಈ ರೆಸಿಪಿಗಳೆಲ್ಲ ನಿಮ್ಗೆ ಹೇಗ್ ಗೊತ್ತು? ಈ ರೆಸಿಪಿ ಎಲ್ಲ ನಮ್ಮಮ್ಮ ಮನೆಯಲ್ಲಿ ಇದು ಜಾಸ್ತಿ. ಈವನ್ ನಮ್ಮ ಅತ್ತೆನೂ ಕೂಡ ಇದನ್ನ ಮಾಡೋರು. ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ನಮಗೆ ಹೇಗ್ ಬೇಕೋ ಉಪ್ಪು ಖಾರ ಇದು
ಇದು ಎರಡೂ ಮನೆಯಲ್ಲೂ ಜಾಸ್ತಿನೇನೆ, ಅಮ್ಮನೂ ಮಾಡೋರು ಅತ್ತೆನೂ ಮಾಡೋರು. ಹಾಗಾಗಿ ಇದು ಎರಡು ಕಡೆಯಿಂದಲೂ ಫೇವ್ರೆಟ್ ಫುಡ್. ಇಲ್ಲೂ ಎಲ್ಲಾರ್ಗೂ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು, ನನ್ ಕಿಟ್ಟಿ, ನನ್ ಇನ್ನರ್ ವೀಲ್ ಕ್ಲಬ್ ಎಲ್ಲದಕ್ಕೂ ಅಟೆಂಡ್ ಮಾಡಿದಾಗ್ಲೂ ನಾವು ಇದನ್ನ ನಮ್ಮ ಮನೆಯಲ್ಲಿ ಪಾರ್ಟಿ ಮಾಡಿದಾಗ ಇದೆಲ್ಲ ಮಾಡ್ತೀವಿ. ಇದು ಪ್ರತಿ ಸರಿನೂ ನಮ್ಮ ಮನೇಲಿ ಏನಾದ್ರೂ ಕಿಟ್ಟಿ ಇದೆ ಅಂತಂದ್ರೆ ಜೊತೆ ಉಣ್ಸೊಪ್ಪು ಮಾಡು, ಗಡ್ಸೊಪ್ಪು ಮಾಡು, ಇದನ್ನ ಎರಡೂ ಟೈಪ್ ಹೇಳ್ತಾರೆ. ದಾವಣಗೆರೆ ಸೈಡ್ ಉಣ್ಸೊಪ್ಪು ಅಂತಾನು ಅಂತಾರೆ, ಗಡ್ಸೊಪ್ಪು ಅಂತಾನು ಅಂತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೇಲಿ ಏನಾದ್ರೂ ಲಂಚ್ ಡಿನ್ನರ್ ಅರೇಂಜ್ ಮಾಡ್ತೀವಿ ಅಂದ್ರೆ ಇದನ್ನ ಮಾಡೋ ಜ್ಯೋತಿ, ಅದೊಂದು ಡಿಶ್ ಮಿಸ್ ಮಾಡ್ಬೇಡ ಅಂತ ಹೇಳೋರು ಜಾಸ್ತಿ. ಇದು ನಮ್ಮ ಮನೇಲಿ ಇದ್ದೇ ಇರುತ್ತೆ ಏನಾದ್ರೂ ಪಾರ್ಟಿ ಮಾಡಿದಾಗ. ಸೊ ಮಮ್ಮಿ ಈಗ ನೆಕ್ಸ್ಟ್ ಏನ್ ಹೇಳಿ ಇದಾದ್ಮೇಲೆ? ನೆಕ್ಸ್ಟ್ ಇದು ಒಗ್ಗರಣೆ ಕೊಡೋದು ಅಷ್ಟೇ ಇದ್ರಲ್ಲಿ ಈಗ ಬಾಕಿ ಇರೋದು. ಅಷ್ಟೇ, ಒಗ್ಗರಣೆ ಆದ್ರೆ ಮುಗೀತು, ರೆಡಿ. ನೀವ್ ಇದನ್ನ ರೊಟ್ಟಿಗಾದ್ರೂ ತಿನ್ನಿ, ಚಪಾತಿಗಾದ್ರೂ ತಿನ್ನಿ, ರೈಸ್ಗಾದ್ರೂ ತಿನ್ನಿ, ಮುದ್ದೆಗಾದ್ರೂ ತಿನ್ನಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ವಾವ್, ಸೂಪರ್. ಲಾಸ್ಟಿಗೆ ಒಂದ್ ಸ್ವಲ್ಪ ಬೆಲ್ಲ, ಇಷ್ಟು ಬೆಲ್ಲನ ಆಡ್ ಮಾಡಿ, ಟೇಸ್ಟ್ ರುಚಿ ಕೊಡುತ್ತೆ ಚೆನ್ನಾಗಿ. ಅದು ಉಪ್ಪು ಖಾರ ಹುಳಿ ಎಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ಲಿಟ್ಲ್ ಬಿಟ್ ಬೆಲ್ಲ ಆಡ್ ಮಾಡಿದ್ರೆ ರುಚಿ ಕೊಡುತ್ತೆ. ನೋಡಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಒಗ್ಗರಣೆಗೆ ಇಷ್ಟೇ ಸಾಕು. ಇದ್ರಲ್ಲೆಲ್ಲ ಹಾಕಿದೀವಿ, ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ ಎಲ್ಲ ಇದರಲ್ಲಿದೆ. ಜಸ್ಟ್ ಲಾಸ್ಟಿಗೆ ಒಗ್ಗರಣೆ ಮೇಲ್ ಕೊಡ್ಲಿಕ್ಕೆ ಮಾತ್ರ ಇಷ್ಟ ಹಾಕ್ಬೇಕು. ನೋಡಿ, ಈ ಸಾಸಿವೆ ಹಾಕಿದಾಗ ನೋಡಿ ಈ ತರ ಸಿಡಿಯುತ್ತೆ. ನಮ್ ಸೊಸೆ ಸುಪ್ರಿಯಾ ಇದು ಸಿಡಿಯುವಾಗ ಹತ್ರ ಇರಲ್ಲ, ದೂರದಿಂದಲೇ ನೋಡೋದವರು. ಸೊ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಒಗ್ಗರಣೆ ಆಗಿದೆ. ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು. ರುಚಿ ರುಚಿಯಾದ ಗಡ್ಸೊಪ್ಪು ರೆಡಿ ಟು ಈಟ್. ಮಮ್ಮಿ ಇನ್ನೊಂದು, ಈಗ ನಾವು ಹಾಕಿರೋ 2 ವ್ಲಾಗಿಗೆನೆ ಜನ ಆಲ್ಮೋಸ್ಟ್ ಅಯ್ಯೋ ನಿಮ್ಮ ಅತ್ತೆ ಎಷ್ಟು ಚೆನ್ನಾಗಿದ್ದಾರೆ, ಅವ್ರದ್ದು ಬ್ಯೂಟಿ ಸೀಕ್ರೆಟ್ ಏನು, ಇಷ್ಟು ಸ್ಲಿಮ್ ಆಗಿರೋಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನ ಇವತ್ತು ನೀವೇ ರಿವೀಲ್ ಮಾಡ್ಬೇಕು, ಹೇಳಿ. ಏನಿಲ್ಲ, ನಾವು ವಾಕು ಯೋಗ ಎಲ್ಲ ರೆಗ್ಯುಲರ್ ಮಾಡ್ತೀವಿ. ಮಾರ್ನಿಂಗ್ ಎದ್ದಾಗ ಬೆಳಿಗ್ಗೆ ಎದ್ದಾಗ ಆಮ್ಲಾ ಜ್ಯೂಸು ಇಲ್ಲೇ ಇದೆ, ಇದು ಆಮ್ಲಾ ಜ್ಯೂಸು. ಇದನ್ನ ಬೆಳಿಗ್ಗೆ 1 ಕಪ್ ನೀರಿಗೆ, ಬಿಸಿ ನೀರಿಗೆ ಸ್ವಲ್ಪ ಹಾಟ್ ವಾಟರ್ ಇರಬೇಕು, ಅದಕ್ಕೆ ಹಾಕ್ಕೊಂಡು ಕುಡಿತೀವಿ. ಒಂದು ದಿವಸ ಅದು, ಒಂದು ದಿವಸ ನಿಂಬು ಜ್ಯೂಸು, ನಿಂಬು ಹಾಕ್ಕೊಂಡು ಅದನ್ನು ಕುಡಿತೀವಿ. ಜೊತೆಗೆ ಕುಡಿಯೋದು ತಿನ್ನೋದು ಹೆಲ್ತಿ ಫುಡ್ಡು ತಿನ್ನಬೇಕು, ಅದನ್ನು ಒಪ್ಕೋತೀವಿ. ಬಟ್ ಜೊತೆಗೆ ಯೋಗ ಅಂಡ್ ವಾಕ್, ದಿಸ್ ಇಸ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಇದನ್ನ ಮಾಡಲೇಬೇಕು. ಅವಾಗ ನಮ್ಮ ಬಾಡಿ, ಮೈಂಡು, ಈವನ್ ಪಾಸಿಟಿವ್ ಥಿಂಕಿಂಗು ಎಲ್ಲ ಇರುತ್ತೆ. ಸೊ ಮಮ್ಮಿ, ನೀವು ಯೋಗ ಅಂದ್ರಿ, ಬಟ್ ಯೋಗ ಹೇಗ್ ಮಾಡ್ಬೇಕು, ಯಾವ ಟೈಮು, ಬೆಳಗ್ಗೆನೋ ಸಂಜೆನೋ, ಹೇಗೆ? ನೀವು ಯೋಗ ಮಾಡಬೇಕು ಅಂದ್ರೆ, ಬಟ್ ಇವಾಗ ನನ್ನ ಟೈಮಿಂಗ್ ನಾನು ಹೇಳ್ತೀನಿ. ಬಟ್ ಯೋಗ ಮಾಡುವಾಗ ಯಾವಾಗಾದ್ರೂ ಆಯ್ತು, ನೀವು ಊಟ ತಿಂಡಿ ಆದ್ಮೇಲೆ ಎನಿ ಟೈಮ್ 3 hours ನಿಮಗೆ ಗ್ಯಾಪ್ ಇರಬೇಕು. ಇದರ್ ನೀವು ಮಾರ್ನಿಂಗ್ ರೆಗ್ಯುಲರ್ ರೊಟೀನ್ ಮಾಡ್ಕೋಬೇಕು, ಇಲ್ಲ ಈವ್ನಿಂಗ್ ರೆಗ್ಯುಲರ್ ರೊಟೀನ್ ಮಾಡ್ಕೋಬೇಕು. ನಾನು ಯೂಶಲಿ ಮಾರ್ನಿಂಗ್ ಯೋಗ ಕ್ಲಾಸ್ ಅಟೆಂಡ್ ಮಾಡ್ತೀನಿ 6 to 7. ಈವ್ನಿಂಗ್ ವಾಕ್ ಹೋಗ್ತೀನಿ 3/4 ಗಂಟೆ to 1 hour ರೆಗ್ಯುಲರ್ ವಾಕ್ ಮಾಡ್ತೀವಿ. ಬೈ ಮಿಸ್ಟೇಕ್ ಎಲ್ಲಾರು ಹೋದಾಗ ಅವಾಗ ಇವಾಗ ಮಿಸ್ ಆಗುತ್ತೆ, ಅದು ಓಕೆ. ಬಟ್ ಅದರ್ವೈಸ್ ನಾವು ಫ್ರೀ ಇದ್ರೆ ನಾನು ಯಾವುದನ್ನು ಮಿಸ್ ಮಾಡಲ್ಲ. ಯೋಗ ಅಂಡ್ ವಾಕ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಕಂಪಲ್ಸರಿ. ಅವ್ರು ಎಷ್ಟೇ ಸುಸ್ತಾಗಿದ್ರು ಯೋಗ ಮಾಡೇ ಮಾಡ್ತಾರೆ, ವಾಕ್ ಹೋಗೇ ಹೋಗ್ತಾರೆ. ನಾವ್ ಹೇಳ್ತೀವಿ ಮಮ್ಮಿ ರೆಸ್ಟ್ ತಗೊಳ್ಳಿ ಅಟ್ಲೀಸ್ಟ್ 1 day ಅಂತ, ಬಟ್ ಅವ್ರು ಕೇಳಲ್ಲ. ಸೊ ಅದ್ರ ರಿಸಲ್ಟೇ ಇವತ್ತು ಇವರು ಇಷ್ಟು ರೆಸ್ಟ್ ಅಂದ್ರೆ, ನನಗೆ ವಾಕು ಒಂದು, ಯೋಗ ಒಂದು ಹೋಗಿ ಬಂದ್ರೆ ಮೈಂಡ್ ಕಾಮ್ ಆಗುತ್ತೆ. ಅದೇ ರೆಸ್ಟ್ ಅನ್ನೋ ಫೀಲಿಂಗ್ ನನಗ್ ಬಂದ್ಬಿಟ್ಟಿದೆ ಅದು. ಸೊ ಇಲ್ಲಿಗೆ ನಮ್ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀವಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.